आकाशाद्वायुः वायोरग्निः अग्निरापः अद्भ्यः पृथिवीं पृथिव्योषधयः ಓಷಧೀಭ್ಯೋನ್ನಂ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೇದಾಂತ್. ಏನಪ್ಪ ಈ ವಿಡಿಯೋನ ಒಂದು ಮಂತ್ರದಿಂದ ಶುರು ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಿ. ಇದು ಮಂತ್ರದಿಂದ ಶುರು ಮಾಡಿರುವಂತಹ ವಿಡಿಯೋ ಅಲ್ಲ. ಯಾಕಂದರೆ ನಾನು ಹಿಂದಿನ ದಿವಸ ಸೃಷ್ಟಿಯ ಮೂಲದ ಬಗ್ಗೆ ತಿಳ್ಕೊತಿರ್ಬೇಕಾದ್ರೆ ನನ್ನ ಗುರುಗಳಾದ ಅಗಸ್ತ್ಯರು ಏನು ಮಾಡಿದರು, ನನಗೆ ಸೃಷ್ಟಿಯ ಮೂಲದ ಬಗ್ಗೆ ಹೇಳಿದರು. ಸೃಷ್ಟಿ ಯಾವ ರೀತಿ ಆಯಿತು, ಅದು ಯಾರನ್ನು ನೋಡಿದರು, ಸೃಷ್ಟಿಯ ಮೂಲವನ್ನು ಯಾರು ನೋಡಿದರು ಅಂತ ಕೇಳಿದಾಗ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟರು. ನಾನು ಕಣ್ಣು ಮುಚ್ಚಿ ಬ್ರಹ್ಮಾಂಡವನ್ನು ನೋಡಬೇಕಾದ್ರೆ ಅವರು ಮಾಯ ಆದರು. ಆದರೆ ಹೋಗ್ತಾ ಹೋಗ್ತಾ ಅವರೇನು ಮಾಡಿದರು, ಒಂದು ಪುಸ್ತಕವನ್ನು ನನಗಾಗಿ ಬಿಟ್ಟು ಹೋದರು. ಆ ಪುಸ್ತಕ ಉಪನಿಷತ್ತಾಗಿತ್ತು. ಯಾವಾಗ ನಾನು ಆ ಪುಸ್ತಕವನ್ನು ತೆಗೆದು ಓದ್ತಾ ಶುರು ಮಾಡಿದೆ, ಅಲ್ಲಿ ಒಂದು ಬುಕ್ ಮಾರ್ಕ್ ಇತ್ತು. ಇದನ್ನೇ ಓದಬೇಕು ಅಂತ ಹೇಳಿ ಮಾರ್ಕ್ ಮಾಡಿರೋ ಥರ ಒಂದು ಬುಕ್ ಮಾರ್ಕ್ ಇತ್ತು. ನಾನು ಅದನ್ನು ತೆಗೆದು ಓದಬೇಕಾದ್ರೆ ಅಲ್ಲಿ ಈ ಸಾಲುಗಳಿದ್ದವು, ಮಂತ್ರದ ಸಾಲುಗಳಿದ್ದವು. ಇದನ್ನು ನಾನು ಡಿಕೋಡ್ ಮಾಡ್ತಾ ಹೋದಂಗೆ ನನಗೆ ಅರ್ಥವಾಗಿದ್ದು, ಕೇವಲ ಸೃಷ್ಟಿಯ ಮೂಲದ ಬಗ್ಗೆ ನಾವು ತಿಳ್ಕೊಂಡ್ವಿ, ಆದರೆ ಸೃಷ್ಟಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಜ್ಞಾನ ಅದರಿಂದ ಸಿಕ್ತು. ಅಂದರೆ ಯಾವ ರೀತಿ ಸೃಷ್ಟಿ ಹುಟ್ಕೊಂತು, ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ಉಲ್ಲೇಖ ನಮ್ಮ ನಾಸದೀಯ ಸೂಕ್ತದಲ್ಲಿ ಯಾವ ರೀತಿ ಇದೆಯೋ ಹಾಗೆ ಉಪನಿಷತ್ತಲ್ಲೂ ಕೂಡ ಬಿಗ್ ಬ್ಯಾಂಗ್ ಥಿಯರಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಇದೆ. ನಮ್ಮ ಈ ಸೃಷ್ಟಿ 5 ಬೇಸಿಕ್ ಎಲಿಮೆಂಟ್ಸ್ಗಳಿಂದ ಆಗಿದೆ. ನಾವು ಅದನ್ನು ಪಂಚಭೂತಗಳು ಅಥವಾ ಪಂಚಮಹಾಭೂತಗಳು ಅಂತ ಕರಿತೀವಿ. ಅಂದರೆ ಯಾವುವು ಆ ಪಂಚಮಹಾಭೂತಗಳು ಅಂತಂದರೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಈ 5 ಎಲಿಮೆಂಟ್ಗಳು ಅಥವಾ ಭೂತಗಳು ಏನಿದ್ದಾವೆ, ಈ ಭೂತಗಳಿಂದ ಸೃಷ್ಟಿಯ ರಚನೆ ಆಯಿತು. ಅಂದರೆ ಸೃಷ್ಟಿಯ ಆದಿಯಲ್ಲಿ ಮತ್ತು ಸೃಷ್ಟಿಯ ಜನ್ಮಕ್ಕೂ ಕೂಡ ಈ ಪಂಚಭೂತಗಳೇ ಕಾರಣಗಳು. ಮತ್ತು ಇದು ಹೆಂಗಾಯಿತು, ಬಿಗ್ ಬ್ಯಾಂಗ್ ಥಿಯರಿ ಯಾವ ರೀತಿಯಾಗಿದೆ, ನಾವು ಬಿಗ್ ಬ್ಯಾಂಗ್ ಥಿಯರಿನ ಒಂದು ಸ್ಟೋರಿ ಮೂಲಕ ಕೇಳ್ತಾ ಹೋದರೆ ಅದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನೇ ಇವರು ಉಪನಿಷತ್ನ ವಾಕ್ಯಗಳಲ್ಲಿ ವರ್ಣಿಸಿದ್ದಾರೆ. ಆಕಾಶಾದ್ ವಾಯು. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದಿರಿ, ಅಲ್ಲಿ ಏನೂ ಇದ್ದಿದ್ದಿಲ್ಲ, ಅಸ್ತಿತ್ವವೂ ಇದ್ದಿದ್ದಿಲ್ಲ, ಅನಸ್ತಿತ್ವವೂ ಇದ್ದಿದ್ದಿಲ್ಲ ಅಂತ ಹೇಳಿದರು. ಆದರೆ ಆ ಅಸ್ತಿತ್ವದಲ್ಲಿ ಏನಿತ್ತು, ಗಾಳಿ ಇತ್ತು. ಆಕಾಶಾತ್ ವಾಯು, ಆಕಾಶದಲ್ಲಿ, ಆಕಾಶ ಅನ್ನುವಂತಹ ಎಲಿಮೆಂಟಲ್ಲಿ ಗಾಳಿ ಇತ್ತು. ಆಕಾಶಾದ್ ವಾಯು. ಆ ಗಾಳಿ ಏನು ಮಾಡ್ತು, ಒಂದು ಕಡೆ ಸೇರ್ತಾ ಬಂತು. ಒಂದು ಕಡೆ ಸೇರ್ತಾ ಬಂದು 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 ಅದು ಏನು ಮಾಡಿತು, ಪ್ರೆಷರ್ ಮಾಡೋಕ್ಕೆ ಶುರು ಮಾಡ್ತು. ಉದಾಹರಣೆಗೆ ಒಂದು ಬಲೂನನ್ನು ನಾವು ಉತ್ತಾ ಹೋದರೆ ಅದು ತನ್ನ ಗಾತ್ರಕ್ಕೆ ವಿಸ್ತರಿಸ್ತಾ ಹೋಗುತ್ತೆ. ಆದರೆ ಹೆಚ್ಚು ಆದಂಗೆ ನಾವು ಗಾಳಿಯನ್ನು ಹಾಕ್ತಾ ಹೋದಂಗೆ ಅದು ಬರ್ಸ್ಟ್ ಆಗುತ್ತೆ. ಅದೇ ರೀತಿ ಎಲ್ಲ ಗಾಳಿಯು ಒಂದು ಕಡೆ ಸೇರಿ 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 ಅಲ್ಲಿ ತಪಶಕ್ತಿಯನ್ನು ಹುಟ್ಟಾಕಿದೆ. ತಪಸ್ ಅಂದರೆ ಏನು, ಹಿಂದಿನ ವಿಡಿಯೋದಲ್ಲಿ ನೀವು ಈಗಾಗಲೇ ತಿಳಿಸಿದ್ದೀನಿ. ಬಟ್ ಆ ತಪಶಕ್ತಿಯಿಂದ ಏನಾಯಿತು, ಒಂದು ಮಹಾಸ್ಫೋಟ ಆಯಿತು. ಅದೇ ಅಗ್ನಿಭೂತ ಅಥವಾ ಎಲಿಮೆಂಟ್ ಆಫ್ ಫೈರ್ ಅಂತ ನಾವು ಕರಿಬೋದು. ಈಗ ಮೊದಲೇ ಎಲಿಮೆಂಟ್ ಯಾವುದಾಗಿತ್ತು, ಆಕಾಶ. ಆಕಾಶ ಇರೋ ಓಪನ್ ಸ್ಪೇಸ್ ಇರೋದರಿಂದ ಅಲ್ಲಿ ಬಂದಿರುವಂತಹ ಇನ್ನೊಂದು ಎಲಿಮೆಂಟ್ ಅಂದರೆ ಅದು ವಾಯು. ಆಕಾಶಾತ್ ವಾಯು ವಾಯೋರ್ ಅಗ್ನಿ. ವಾಯುವಿನಿಂದ ಅಗ್ನಿ ಬಂತು. ಹೇಗೆ ಬಂತು, ಇದೇ ತಪಶಕ್ತಿಯ ಮೂಲಕ ಅಗ್ನಿ ಬಂತು. ಅಗ್ನೇರಾಪಹ ಎರಡನೇದು. ಈಗ ಮಹಾಸ್ಫೋಟ ಆಯಿತು, ಅದರಲ್ಲಿರೋ ಎಲ್ಲ ಕಣಗಳು, ಪರಮಾಣುಗಳು ಎಲ್ಲ ಸೇರಿ, ಅಣುಗಳು ಸೇರಿ ಒಂದು ದೊಡ್ಡ ದೊಡ್ಡ ಪಿಂಡಗಳು. ಅಂದರೆ ಪಿಂಡಗಳು ಅಂದರೆ ನಮ್ಮ ಭಾಷೆಯಲ್ಲಿ ನಾವು ನಕ್ಷತ್ರಗಳು, ಗ್ರಹಗಳು ಎಲ್ಲ, ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ಅಂತ ನಾವು ಆದಿತ್ಯ ಹೃದಯದಲ್ಲಿ ಕೇಳ್ತೀವಿ. ಅಂದರೆ ನಕ್ಷತ್ರ ಗ್ರಹಗಳು ಇವೆಲ್ಲಗಳು ಹುಟ್ಕೊಂಡ್ವು, ಅವು ಪಿಂಡಗಳಾಗ್ತಾ ಇದ್ವು ಮತ್ತು ಉರಿತಾ ಇದ್ವು. ಮೇಲೆ ಆಲ್ರೆಡಿ ಗಾಳಿ ಇದೆ ಮತ್ತು ಇದು ಉರಿತಾ ಇದೆ. ಎರಡೂ ಸೇರಿ ಅಲ್ಲಿ ಬಾಷ್ಪೀಕರಣ ಆಯಿತು, ಅಂದರೆ ಮೋಡಗಳು ಹುಟ್ಕೊಂಡ್ವು. ಹಾಗಾಗಿ ಅದರಿಂದ ಮಳೆ ಬರೋಕ್ಕೆ ಶುರುವಾಯಿತು. ಅಂದರೆ ಜೋರಾಗಿ ನೀರು
ಹುಟ್ಟಕ್ಕೆ ಶುರುವಾಯಿತು. ಅಂದರೆ ಗಾಳಿನೇ ಸೇರಿ ನಾವು ಆಲ್ರೆಡಿ ಕೇಳಿದ್ದೀವಿ, ಆಮ್ಲಜನಕ ಮತ್ತು ಜಲಜನಕ ಎರಡೂ ಸೇರಿ ನೀರು ಉಂಟಾಯಿತು. ಹೀಗೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರೋದ್ರಿಂದ ವಾಯೋರಗ್ನಿ ಅಗ್ನೇರಾಪಃ, ಅಗ್ನಿಯಿಂದ ನೀರು ಹುಟ್ಟುಕೊಂತು. ಅಗ್ನೇರಾಪಃ ಅದ್ಭ್ಯ ಪೃಥಿವೀಂ, ನೀರು ಪದೇ ಪದೇ ಬೀಳೋದ್ರಿಂದ ತುಂಬ ವರ್ಷಗಳವರೆಗೂ ನೀರು ಬೀಳ್ತಾ ಇರೋದ್ರಿಂದ ಅಲ್ಲಿ ಜೀವ ಹುಟ್ಕೊಂತು. ಅಂದರೆ ನೆಲ ಹುಟ್ಕೊಂಡು ಶುರುವಾಯಿತು. ಅಂದರೆ ನಾವು ಹೆಂಗೆ ಹೇಳ್ತೀವಿ, ನೀರು ಬಿದ್ದು ಜಾಗದಲ್ಲಿ ಒಂದು ಆಲ್ಗಿ ಹುಟ್ಟುತ್ತಲ್ಲ, ಅದೇ ರೀತಿ ನಮ್ಮ ಭೂಮಿನೂ ಏನಾಯಿತು, ಅಲ್ಲಿ ಏನಾಗ್ತಾ ಬಂತು, ಈ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲಿ ನೆಲ ಹುಟ್ಟೋಕ್ಕೆ ಶುರುವಾಯಿತು. ಅದ್ಭ್ಯ ಪೃಥಿವೀ ಪೃಥಿವ್ಯೋಷಧಯ, ಪೃಥ್ವಿ ಆಯಿತು, ನೀರಾಯಿತು, ಎಲ್ಲ ಆಯಿತು. ಅದರಿಂದ ಏನಾದರೂ ಓಷಧಯ ಅಂದರೆ ಮರ ಗಿಡಗಳು, ಆಹಾರವಂತ ವಸ್ತುಗಳು ಎಲ್ಲವೂ ಹುಟ್ಟಕ್ಕೆ ಶುರುವಾಯಿತು. ಪೃಥಿವ್ಯೋಷಧಯ ಓಷಧೀಭ್ಯೋನ್ನಂ, ಓಷಧೀಭ್ಯೋ ಅನ್ನಂ, ಔಷಧಿಗಳು ಹುಟ್ಕೊಂಡು ಅಂದರೆ ಮರ ಗಿಡಗಳು ಹುಟ್ಕೊಂಡು ಅವು ಹಣ್ಣನ್ನು ಆಹಾರವನ್ನು ತಯಾರಿಸ್ಲಿಕ್ಕೆ ಶುರು ಮಾಡಿದ್ವು. ಅನ್ನಾತ್ ಪುರುಷಃ, ಪುರುಷಃ ಅಂದರೆ ಇಲ್ಲಿ ಮೇಲ್ ಅಂತ ಅರ್ಥ ಅಲ್ಲ. ಪುರುಷಃ ಅಂತಂದರೆ ಮಾನವತೆ ಅಥವಾ ಜೀವಿಗಳು. ಅಂದರೆ ಆ ಅನ್ನವನ್ನು ಕನ್ಸ್ಯೂಮ್ ಮಾಡೋಕ್ಕೆ, ಆ ಅನ್ನವನ್ನು ತಿನ್ನೋದಕ್ಕೆ ಯಾರು ಹುಟ್ಕೊಂಡ್ರು? ಜೀವಿಗಳು ಹುಟ್ಕೊಂಡ್ರು. ಹೀಗೆ ಒಂದು ತಪಶಕ್ತಿಯಿಂದ ಕೊನೆಗೆ ಮಾನವನ ಹುಟ್ಟಿನವರೆಗೂ ಇರುವಂತಹ ಜರ್ನಿಯನ್ನು ಈ ಸಾಲುಗಳಲ್ಲಿ ಹೇಳಿದೆ. ಮತ್ತೊಮ್ಮೆ ಹೇಳ್ತೀನಿ, ಆಕಾಶಾದ್ ವಾಯು, ವಾಯೋರ್ ಅಗ್ನಿ, ಅಗ್ನೇರ್ ಆಪಃ, ಅದ್ಭ್ಯ ಪೃಥಿವೀಂ, ಪೃಥಿವ್ಯೋಷಧಯ ಓಷಧೀಭ್ಯೋನ್ನಂ. ಈ ರೀತಿಯಾಗಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಗ್ ಬ್ಯಾಂಗ್ ಥಿಯರಿಯನ್ನು ನಮ್ಮ ಉಪನಿಷತ್ಗಳಲ್ಲಿ ವರ್ಣಿಸಲಾಗಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು, ಅಥವಾ ಇವತ್ತಿನ ವಿಶೇಷ ವಿಡಿಯೋ ಆಗಿತ್ತು. ನಾವು ಹಿಂದಿನ ವಿಡಿಯೋದಲ್ಲಿ ಸೃಷ್ಟಿಯ ಆದಿಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ಸೃಷ್ಟಿ ಹೇಗೆ ರಚನೆ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಏನನ್ನು ನಾನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನಾನು ಈಗಾಗಲೇ ನಿಮಗೆ ಹೇಳಿದೆ, ಪಿಂಡಾಂಡಗಳು ಹುಟ್ಕೊಂಡು ಅಣು ಪರಮಾಣು. ಹಾಗಾದರೆ ಅಣು ಪರಮಾಣುಗಳ ಬಗ್ಗೆ ನಮ್ಮವರಿಗೆ ಮೊದಲೇ ಗೊತ್ತಿತ್ತಾ, ಅಥವಾ ವೇದದಲ್ಲಿ ಅಥವಾ ಪುರಾಣಗಳಲ್ಲಿ ಉಪನಿಷತ್ಗಳಲ್ಲಿ ಎಲ್ಲಾದರೂ ಉಲ್ಲೇಖ ಇದೆನಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.